ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಶಿವರಾಜ್. ನನ್ನ ಅಗ್ರಿ ಎಕ್ಸ್ಪರ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಾವ ವಿಷಯದ ಮೇಲೆ ಹೇಳಬೇಕು ಅಂತಿದ್ದೀನಿ ಅಂದರೆ, ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್, ಕೃಷಿ ಕೋಟಾ, ಏನು ಅಗ್ರಿಕಲ್ಚರಿಸ್ಟ್ ಕೋಟಾ ಎಕ್ಸಾಮ್ ಇರುತ್ತಲ್ಲ, ಆ ಎಕ್ಸಾಮನ್ನು ಏನಾದರೂ ಪೋಸ್ಟ್ಪೋನ್ ಮಾಡಿದ್ದಾರಾ ಅಂದರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. 14ನೇ ತಾರೀಕು ಎಕ್ಸಾಮ್ಸ್ ಇದೆ ಧಾರವಾಡ ಯೂನಿವರ್ಸಿಟಿ, ಮತ್ತು ಅಂಡರಲ್ಲಿ ಯಾವ್ಯಾವ ಸೆಂಟರ್ಸ್ ಬರ್ತಾವಲ್ಲ, ಆ ಸೆಂಟರ್ಸಲ್ಲೆಲ್ಲ ಎಕ್ಸಾಮ್ ಯಾವಾಗ ಇದೆ ಅಂತ ಹೇಳಿದ್ದೆ. ಈಗ ಒಂದು ನಮ್ಮಲ್ಲಿ ಸರ್ಕ್ಯುಲರ್ ಬಂದಿದೆ, ಅಂದರೆ ಎಕ್ಸಾಮ್ಸ್ ಏನು ಪೋಸ್ಟ್ಪೋನ್ ಮಾಡಿದಾರಾ ಅಂತ ನೋಡೋದಾದರೆ, ಎಕ್ಸಾಮ್ ಏನು ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ಯಾವ್ಯಾವ ಸೆಂಟರ್ಸ್ ಬರ್ತಾವಲ್ಲ, ಅವು ಎಕ್ಸಾಮ್ಸನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಎಕ್ಸಾಮ್ ಡೇಟು ಯಾವಾಗ ಅಂತ ಹೇಳಬೇಕು ಅಂದರೆ, ಎಕ್ಸಾಮು 25th ಇದೆ. ಈಗ ಲಿಸ್ಟನ್ನು ಬಿಟ್ಟಿದ್ದಾರಲ್ಲ, ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರು, ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರು, ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರ ಆನ್ಲೈನಲ್ಲಿ, ಅದರಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿಲ್ಲ ಅವ್ರದ್ದು ಲಿಸ್ಟು ಬಿಟ್ಟಿದ್ದಾರೆ. ಅವೆರಡು ಲಿಸ್ಟನ್ನು ನೀವು ನೋಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಆ ಲಿಸ್ಟನ್ನು ನೋಡ್ಕೊಳ್ಳಿ. ಮತ್ತು ಈಗ ಏನು ಹೊಸದಾಗಿ ಮಾಡಿದಾರಲ್ಲ ಎಕ್ಸಾಮ್ಸು, ಅದರ ಶೆಡ್ಯೂಲ್ ಏನಿದೆ ಅಂತ ನೋಡೋಣ. ಇಲ್ಲೊಂದು ಸರ್ಕ್ಯುಲರ್ ಇದೆ ನಮ್ಮ ಹತ್ರ. ಎಕ್ಸಾಮನ್ನು ಅಂದರೆ ಈಗ ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸು ಫಿಸಿಕಲ್ಲಾಗಿ ಬಂದು ಅಲ್ಲಿ ಸೆಂಟ್ರಿಗೆ ಡಾಕ್ಯುಮೆಂಟ್ ಕೊಡೋ ಡೇಟು 17ನೇ ತಾರೀಕು ತನಕ ನೀವು ಕೊಡ್ಬೋದು. ಮತ್ತು ಫೈನಲ್ಲಾಗಿ ನೀವು 17ನೇ ತಾರೀಕು ಕೊಟ್ಟ ಮೇಲೆ ಮತ್ತೆ ಎಲಿಜಿಬಲ್ ಯಾರು, ನಾನ್ ಎಲಿಜಿಬಲ್ ಯಾರು ಅಂತ ಅವರು ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಅದು 19ನೇ ತಾರೀಕು ತನಕ ರಿಲೀಸ್ ಮಾಡ್ತಾರೆ, 19ನೇ ಡೇಟ್ ತನಕ. ಆಮೇಲೆ 20ಕ್ಕೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ, ಅಂದರೆ ಏನು ಪ್ರಾಕ್ಟಿಕಲ್ ಎಕ್ಸಾಮ್ದು 20ಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿರ್ತಾರೆ. ಆಮೇಲೆ 25ಕ್ಕೆ ಎಕ್ಸಾಮ್ ನಡೆಯುತ್ತೆ 9 ಗಂಟೆಗೆ. ಎಲ್ಲ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿಗೆ ಹೋಗಬೇಕು. ಆಮೇಲೆ 28ರಿಂದ ರಿಸಲ್ಟ್ಸ್ನ ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 28ರಿಂದ ಎಲ್ಲ ಯೂನಿವರ್ಸಿಟಿಯವರು ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು 29ಕ್ಕೆ ನಿಮ್ಮ ಏನಾದರೂ ಕ್ವಶನ್ಸ್ಗಳಿದ್ದರೆ ಎಲ್ಲ ಯೂನಿವರ್ಸಿಟಿ ವೆಬ್ಸೈಟ್ಸ್ಗಳಲ್ಲಿ ಬಿಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ಏನಾದರೂ ಕ್ವರೀಸ್ ಇದ್ದರೆ ಕೇಳ್ಬೋದು. ಮತ್ತು 29-30ಕ್ಕೆ ಎಲ್ಲ ಯೂನಿವರ್ಸಿಟಿಯವರು ಬೆಳಿಗ್ಗೆ 10:30 ತನಕ ಎಲ್ಲ ಯೂನಿವರ್ಸಿಟಿಯವರು ಎಕ್ಸಾಮ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿ ಕಂಪ್ಲೀಟ್ ಆಗಿರ್ತದೆ. ನಿಮ್ಗೆ ಏನಾದರೂ ಕ್ವೆರೀಸು ಏನಾದರೂ ಕೇಳೋದಿತ್ತಂದರೆ ಇಲ್ಲಿ ಕೆಳಗಡೆ ಬೇರೆ ಬೇರೆ ಯೂನಿವರ್ಸಿಟಿ ವೆಬ್ಸೈಟ್ಗಳನ್ನ ಲಿಂಕ್ ಇದ್ದಾವೆ, ಇಲ್ಲಿ ನೋಡ್ಬೋದು ನೀವು. ಇವನ್ನೆಲ್ಲ ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ.